ಹಲೋ ಗಾಯ್ಸ್, ನಾನು ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಮೈಸೂರಿಗೆ ಕರ್ಕೊಂಬಂದಿದ್ದೀನಿ. ಮೈಸೂರಿನ ದ ಫೇಮಸ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಕರೆಯೋ ಶ್ರೀ ಚಾಮರಾಜೇಂದ್ರ ಮೃಗಾಲಯ. ಇದು ಸ್ಟಾರ್ಟ್ ಆಗಿದ್ದು 1892ರಲ್ಲಿ. 1892ರಲ್ಲಿ ಜಯ ಚಾಮರಾಜೇಂದ್ರ ಒಡೆಯರ್, ಅಂದಿನ ಮೈಸೂರಿನ ಮಹಾರಾಜರಾಗಿದ್ದರು, ಅವರೇ ಇದನ್ನು ಸ್ಟಾರ್ಟ್ ಮಾಡಿದ್ದು. 100 ರೂಪೀಸ್ ಇದು ನಮಗೆ ಇವತ್ತು ಇದಕ್ಕೆ. ವೀಕ್ ಡೇಸಲ್ಲಿ ಬಂದರೆ 100 ರೂಪೀಸು, ವೀಕೆಂಡಲ್ಲಿ ಬಂದರೆ ಇದು ಡಬಲ್ ಆಗುತ್ತೆ. ದೊಡ್ಡವ್ರಿಗೆ 100 ರೂಪಾಯಿ ಇದೆ, ಚಿಕ್ಕ ಮಕ್ಕಳಿಗೆ 50 ರೂಪಾಯಿ ಇದೆ. ಅದೇ ನೀವು ವೀಕೆಂಡಲ್ಲಿ ಬಂದರೆ ದೊಡ್ಡವ್ರಿಗೆ 200 ರೂಪಾಯಿ ಇದೆ, ಚಿಕ್ಕ ಮಕ್ಕಳಿಗೆ 150 ಇದೆ. ಟಿಕೆಟಲ್ಲಿ ಎಷ್ಟು ಜನ ಇದ್ದೀರಾ ಅಂದ್ಬಿಟ್ಟು ಚೆಕಿಂಗ್ ಮಾಡಿ ಸ್ಕ್ಯಾನ್ ಮಾಡಬೇಕು ನಾನು. ಎಂಟ್ರೆನ್ಸ್, ಒಳ ಪ್ರವೇಶ. ಟಿಕೆಟ್ನ ಅರ್ದ್ಬಿಟ್ಟು ಕೊಟ್ಟಿದ್ದಾರೆ. ಇನ್ನೊಂದ್ಸಲಿ ಯಾರು ಇದೆ ಟಿಕೆಟ್ನ ಬಳಸಬಾರ್ದು ಅಂತೇಳಿ. ಇಲ್ಲಿ ನೋಡಿ ಎಷ್ಟು ಥರ ಸೆಕ್ಯೂರಿಟಿಗಳಿದ್ದಾರೆ. ಬ್ಯಾಗ್ ಚೆಕ್ ಮಾಡ್ಸಲಿ. ನೋಡಿ ಪ್ಲಾಸ್ಟಿಕ್ ಎಲ್ಲ ಹೇಗೆ ಚೆಕ್ ಮಾಡ್ತಾ ಇದ್ದಾರೆ. ಹಾಂ ಮೇಡಮ್. ಅಲ್ಲಿ ನೋಡಿ ಫುಡ್ ಕೋರ್ಟ್ ಇದೆ. ನೀವಿಲ್ಲಿ ನೋಡ್ಬೋದು ಕೋವಿಡ್ ರಿಸ್ಟ್ರಿಕ್ಷನ್ಸ್ ರೂಲ್ಸ್ ಹಾಕಿದ್ದಾರೆ. ಮಾಸ್ಕ್ ಬಳಸಿ, ಸ್ಯಾನಿಟೈಸರ್ ಬಳಸಿ, ವಾಟರ್ ಬಾಟಲ್ನ ಕ್ಯಾರಿ ಮಾಡಿ. ಕೆಮ್ಮು ನೆಗಡಿ ಇದ್ದರೆ ಒಳಗಡೆ ಹೋಗಬೇಡಿ. ಕೆಮ್ಮು ನೆಗಡಿ ಏನಿಲ್ಲ. ಬಡ್ಜರಿಗರ್ ಟಾಕಿಂಗ್ ಪ್ಯಾರೆಟ್ ಇದು ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ಕಂಡು ಬರ್ತವೆ ಇವು. ಗಿಳಿಗಳು. ಸಾರಸ್ ಕ್ರೇನ್, ವರ್ಲ್ಡ್ಸ್ ಟಾಲೆಸ್ಟ್ ಫ್ಲೈಯಿಂಗ್ ಬರ್ಡ್. ಇದು ಹೇಗಿವೆ ನೋಡಿ ಉದ್ದುದ್ದಕ್ಕೆ. ವಯಸ್ಸಾದಂಥವರು, ನಡಿಲಿಕ್ಕಾಗದೇ ಇರೋ ಅಂಥವರು ಈ ಗಾಡಿ ಮುಖಾಂತರ ಝೂನ ಕಂಪ್ಲೀಟಾಗಿ ನೋಡ್ಬೋದು. ವೈಟ್ ಪಿಕಾಕ್, ಬಿಳಿ ನವಿಲು. ಇದು ತುಂಬಾ ರೇರ್ ನೋಡ್ಲಿಕ್ಕೆ ಸಿಗೋದು. ಇಲ್ಲಿದೆ ನೋಡಿ. ರೆಕ್ಕೆ ತೆಗ್ದಿಲ್ಲ ಬಿಡಿ, ಅದು ರೆಕ್ಕೆ ತೆಗ್ದಿದ್ರೆ ಚೆನ್ನಾಗಿ ಕಾಣೋದು. ಇಲ್ಲಿದೆ ನೋಡಿ, ದೊಡ್ಡದಾಗಿ ರೆಕ್ಕೆ ತೆಗ್ದಿರೋಂಥವು ಗಂಡು ನವಿಲು, ರೆಕ್ಕೆ ಚಿಕ್ಕದಾಗಿರೋದು ಹೆಣ್ಣು ನವಿಲು. ಲೆಸರ್ ಅಡ್ಜಟೆಂಟ್ ಸ್ಟ್ರೋಕ್, ಬಕಪಕ್ಷಿ ನೋಡಿ. ಬಕಪಕ್ಷಿ ಅಂತ ಇದು. ಇದರ ಮೂತಿ ಎಷ್ಟು ಉದ್ದ ಇದೆ ನೋಡಿ, ಅದೇ ಇದರ ಸ್ಪೆಷಾಲಿಟಿ. ಡೋಂಟ್ ಫೀಡ್ ಅನಿಮಲ್ಸ್. ಇಲ್ಲೊಂದಿದೆ ನೋಡಿ. ಇಲ್ಲೇನಿದೆ? ಬಿಳಿ ಗರುಡ ಅಂತೆ. ಎಲ್ಲಿದೆ ಬಿಳಿ ಗರುಡ? ಅಲ್ಲಿ ಮೇರಿದೆ ನೋಡಿ. ರಿಸರ್ಚ್ ಪ್ರಕಾರ ಇದು ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆಫ್ರಿಕನ್ ಗ್ರೇ ಪ್ಯಾರೆಟ್, ಆಫ್ರಿಕಾದ ಬೂದುಗಿಳಿ ನೋಡಿ. ಇದು ಆಫ್ರಿಕಾದ ಅತಿ ಬುದ್ಧಿವಂತ ಪ್ಯಾರೆಟ್ ಇದು. ಮತ್ತು ಮನುಷ್ಯನ ಹಾಗೆ ಮಿಮಿಕ್ರಿ ಮಾಡುವಂಥ ಕೆಪಾಸಿಟಿ ಕೂಡ ಇದು ಹೊಂದಿದೆ. ಸನ್ ಕನೂರ್. ಇದು ಕಲರ್ ಗಿಳಿ ಇದೆ ನೋಡಿ ಇಲ್ಲಿ. ಗ್ರಿಲ್ ಹಿಡ್ಕೊಂಡು ಹೆಂಗೆ ಕೆಳಗೆ ಬರ್ತಾ ಇದೆ ನೋಡಿ ಹಂಗೆ. ಅಲ್ಲಿ ಒಳಗಡೆ ಒಂದಿದೆ, ಇಲ್ಲೊಂದಿದೆ, ಹಿಂದ್ಗಡೆ ಒಂದು ಹೋಗಿದೆ. ಮಿಲಿಟರಿ ಮೆಕ್ಕಾ ಇಲ್ಲಿವೆ ನೋಡಿ. ಓಯ್ ಇವು ಸೌತ್ ಅಮೇರಿಕಾದಲ್ಲಿ ಜಾಸ್ತಿ ಕಂಡು ಬರ್ತವೆ. ಅದರ್ ಕಾಂಟಿನೆಂಟಲ್ಲಿ ಸ್ವಲ್ಪ ಕಡಿಮೆನೇ. ಹಿಂದ್ಗಡೆ ಎರಡಿವೆ.
ಇಲ್ಲಿ ನೋಡಿ ಬ್ಲೂ ಗೋಲ್ಡ್ ಮ್ಯಾಸ್ಕೋ. ಎರಡು ಕಲರು ಮಿಕ್ಸ್ ಆಗಿದೆ, ಅದಕ್ಕೆ ಬ್ಲೂ ಗೋಲ್ಡ್ ಅಂತ ಇಟ್ಟಿದ್ದಾರೆ. ಮೇಲಿವೆ ನೋಡಿ. ಸ್ಕಾಲೆಟ್ ಮೆಕೋವಾ. ಇಲ್ಲೆಲ್ಲ ಪ್ಯಾರೆಟ್ಗಳೇ ಇರೋದು. ಇದು ನೋಡಿ ಸಖತ್ತಾಗಿದೆ. ಜಿಟ್ಟನ ಕಾಪುಚಿನ್ ಅಲ್ಲಿದೆ ನೋಡಿ ಮಂಗ. ಅದಕ್ಕೆ ಹೆಂಗೆ ಆಟ ಆಡೋದು ಬೇಕೋ ಎಲ್ಲ ಸೆಟ್ ಮಾಡಿದ್ದಾರೆ ನೋಡಿ ಮರಗಳನ್ನು. ಅಲ್ಲಿದೆ ನೋಡಿ. ನೋಡಿ ನೋಡಿ ನೋಡಿ. ಅದಕ್ಕೆ ಯಾವ ಥರ ಪರಿಸರ ಬೇಕೋ ಆ ಥರ ಪರಿಸರನ ಈ ಝೂ ಅವರು ಮಾಡಿಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಎಷ್ಟು ಸಂತೋಷವಾಗಿದೆ ಅವು. ಮಹಾ ಮಾಂಸಾಹಾರಿಗಳ ವಲಯ ನಮಗಿದೆ ಬೇಕಾಗಿರೋದು. ಕ್ಯೂರಿಯಸ್ ಆಗಿರುತ್ತೆ. ಕಾರ್ನಿವೋರಸ್ ಝೋನ್, ಕ್ಯೂರಿಯಸ್ ಝೋನ್. ಚಿರತೆ ನಮ್ಮನ್ನು ವೆಲ್ಕಮ್ ಮಾಡ್ಕೊಂಡ್ಬಿಟ್ಟಿದೆ. ಅದು ಆರ್ಟಿಫಿಷಿಯಲಿಂದು, ಒರಿಜಿನಲಿಂದು ಇವಾಗ ನೋಡೋಣ. ಚಿರತೆ, ಹುಲಿ, ಸಿಂಹ. ಫಸ್ಟ್ ಇರೋದು ಚಿರತೆ. ವಾರ್ನಿಂಗ್, ಎಚ್ಚರಿಕೆ. ಶಿಕ್ಷಕರು, ಪೋಷಕರು ತಾವು ತಂದಿರುವ ವಿದ್ಯಾರ್ಥಿಗಳು ಮಕ್ಕಳ ಬಗ್ಗೆ ಜವಾಬ್ದಾರಿಯಿಂದ ನೋಡಿಕೊಳ್ಳತಕ್ಕದ್ದು ಹಾಗೂ ವಿದ್ಯಾರ್ಥಿಗಳು ಮಕ್ಕಳು ಪ್ರಾಣಿಗಳ ಆವರಣದ ಬೇಲಿಯನ್ನು ದಾಟದಂತೆ ನಿಗಾ ಇಡತಕ್ಕದ್ದು. ಅಲ್ಲಿ ಮೇಲಿವೆ ನೋಡಿ ದಿ ಒರಿಜಿನಲ್ ಚಿರತೆ. ಮಲ್ಗೆ ಬಿಟ್ಟಿವೆ, ವಾಕ್ ಮಾಡ್ತಾ ಇಲ್ಲ. A few moments later. ಈ ಚಿರತೆ 11ರಿಂದ 12 ವರ್ಷ ಮಾತ್ರ ಬದುಕೋದು. ನಾವು ಯಾರಾದರೂ ಚಿರತೆ ಅಂತ ಹೆಸರು ಕೇಳಿದ ತಕ್ಷಣ ನಮ್ಮ ತಲೆಗೆ ಫಸ್ಟ್ ಬರೋದೇ ಇದರ ಸ್ಪೀಡು. ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಅಂತಂದರೆ 80ರಿಂದ 130 km/h ತನಕನೂ ಇದು ಸ್ಪೀಡಾಗಿ ಓಡುತ್ತೆ. ಸದ್ಯಕ್ಕೆ ಓಡ್ತಿಲ್ಲ ಬಿಡಿ, ಇಲ್ಲೇ ವಾಕ್ ಮಾಡ್ತಾ ಹುಲ್ ತಿಂತಾ ಇದೆ. ಅಲ್ಲಿ ಬಂತು ನೋಡಿ. ಹೇಗಪ್ಪ ಒಂದು ಚಿರತೆಯಿಂದ ಇನ್ನೊಂದು ಚಿರತೆ ಡಿಫ್ರೆಂಟ್ ಅಂತೀರಾ? ಒಂದ್ರ ಮೈ ಮೇಲೆ ಇರೋ ಚುಕ್ಕೆ ಇನ್ನೊಂದ್ರ ಮೈ ಮೇಲೆ ಇರೋ ಥರ ಇರೋದಿಲ್ಲ. ಒಂದು ಸೈಜ್ ಆದರೂ ಹೆಚ್ಚು ಕಮ್ಮಿ ಇರುತ್ತೆ, ಇನ್ನೊಂದು ಕಲರ್ ಆದರೂ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಹಾಗೆ ಇದು ಡಿಫ್ರೆನ್ಷಿಯೇಟ್ ಆಗೋದು. ನೋಡಿ ಎಷ್ಟು ಹತ್ರ ಇದೆ. ನೋಡಿ ಎಷ್ಟು ಹತ್ತಿರ ಇದೆ. ವಾ, ಹಲೋ. ಹಲೋ. ಇದನ್ನೇನು ಚಿರತೆ ಅನ್ಕೊಂಡವ್ರು, ಬೆಕ್ಕು ಅನ್ಕೊಂಡವ್ರು, ಒಂದು ಗೊತ್ತಾಗ್ತಿಲ್ಲ. ಆಟಾಡ್ತಿರೋದು ನೋಡಿ ಹೇಗೆ ಆಟಾಡ್ತವ್ರು ಛತ್ರಿ ಜೊತೆ.
ನೋಡಿ ನೋಡಿ ಎಷ್ಟು ಥರ ಇದೆ ನೋಡಿ. ಕಲರ್ ಹಾಂ ಆರಾಮಿದ್ದೀರಿ? Hi. What's your name? Adia. What's your use? Jacob. Let's move. Foreigners. ವಾರ್ನಿಂಗ್ ಎಚ್ಚರಿಕೆ, ಸಿಂಹದ ಝೋನ್ ಇದು. ಅಲ್ಲಿದೆ ನೋಡಿ ಸಿಂಹರಾಜ. ಈ ಸಿಂಹದ ಸ್ಪೆಷಾಲಿಟಿ ಏನು ಗೊತ್ತಾ? ಇದೇನಾದರೂ ಒಂದ್ಸಲಿ ಜೋರಾಗಿ ಹೋಗಿದ್ರೆ 8 ಕಿಲೋಮೀಟರ್ವರೆಗೂ ರೀಚ್ ಆಗುತ್ತೆ. ಇದರ ಜೀವಿತಾವಧಿ ಬಂದ್ಬಿಟ್ಟು ಗಂಡು ಸಿಂಹದ್ದು 8ರಿಂದ 10 ವರ್ಷ ಬದುಕುತ್ತೆ. ಹೆಣ್ಣು ಸಿಂಹ ಬಂದ್ಬಿಟ್ಟು 14ರಿಂದ ಒಂದು 16 ವರ್ಷ ಬದುಕುತ್ತೆ. ಅಲ್ಲಿದೆ ನೋಡಿ. ಓಪನ್ ಆಗಿ ಬಿಟ್ಟಿದ್ದಾರೆ ಗುರು. ಆದರೆ ಇಲ್ಲಿ ಡೆಪ್ತ್ ಇದೆ, ಹಾರು ಬರಲಿಕ್ಕೆ ಆಗಲ್ಲ. ಸಿಂಹಗಳು ಜಾಸ್ತಿ ಹೈಟ್ ಜಿಗಿಯಲ್ಲ, ಸೊ ಇದ್ರ ಮೇಲೆ ಇನ್ನು ಓಪನ್ ಆಗಿ ಬಿಟ್ಟಿದ್ದಾರೆ. ಸಿಂಹಗಳು ಜಿಗಿತವೆ, ಬಟ್ ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆನೇ ಜಿಗಿಯೋದಿದು. ರಿಲ್ಯಾಕ್ಸ್, ವಿಶ್ರಮಿಸಿ. ಸಿಂಹ ಈ ಕಡೆಯಿಂದ ಕ್ಲೀನಾಗಿ ಕಾಣ್ತಾ ಇದೆ ನೋಡಿ. ಆ ಕಡೆ ತುಂಬ ದೂರ ಇತ್ತು, ಕಾಣ್ತಾ ಇರಲಿಲ್ಲ ಕ್ಲೀನಾಗೆ. ಇಲ್ಲಿಂದ ಕ್ಲೀನಾಗಿ ಕಾಣ್ತಾ ಇದೆ ನೋಡಿ. ನೋಡಿ, ನೀವು ಈ ಮ್ಯಾಪ್ನ ನೋಡಿಕೊಂಡು ಆರಾಮಾಗಿ ನಿಮಗೆ ಯಾವ ಪ್ರಾಣಿ ಇಷ್ಟನೋ ಆ ಪ್ರಾಣಿನ ನೋಡಲಿಕ್ಕೆ ಡೈರೆಕ್ಟಾಗಿ ಹೋಗ್ಬೋದು. ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಝೂನು ನೋಡ್ಲಿಕ್ಕೆ ಬಂದಾಗ ಕ್ಲೀನಾಗಿ ಕಾಣಬೇಕು ಅಂದರೆ ಇವರ ಶ್ರಮ ಎಲ್ಲ ಬಿಹೈಂಡ್ ಆಗಿರುತ್ತೆ. ಈ ಕೆಳಗಡೆ ಏನಿದೆ ನೋಡೋಣ. ಏನೋ ಹೊಸ್ದಾಗಿ ಪ್ರಾಣಿ ತರಲಿಕ್ಕೆ ರೆಡಿ ಮಾಡ್ತಾ ಅವ್ರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಅಲ್ಲೇನೋ ಕೆಲಸ ನಡೀತಿದೆ ನೋಡಿ. ಸೂಪರ್ ಪೋಸ್. ಬೂದು ತೋಳ. ಬನ್ನಿ ಇದನ್ನ ನೋಡೋಣ. ಬೂದು ತೋಳ ಎಲ್ಲಿದೆಯಾ? ಬೂದು ತೋಳ ಎಲ್ಲೈತರು ಇದು? ಬ್ಯಾಡ್ಲ ಕಿಲ್ಲೆವೆಲ್ಲ ಅದು ಅಲ್ಲಿದೆ. ಶ್ವಾನಗಳ ಜಾತಿಗೆ ಸೇರಿದಂಥ ಒಂದು ಪ್ರಾಣಿ ಇದು. ಎಲ್ಲ ರೆಸ್ಟ್ ತಗೊಳ್ಳೋ ಟೈಮಿಗೆ ಬಂದ್ಬಿಟ್ಟಿದ್ದೀನಿ ಅನ್ಸುತ್ತೆ ನಾನು. ನೋಡಿ ಜಿಂಕೆಗಳಿವೆ. ಗಂಡು ಜಿಂಕೆಗೆ ತಲೆ ಮೇಲೆ ಕೊಂಬಿರುತ್ತೆ ದೊಡ್ಡ ದೊಡ್ಡದಾಗಿ. ಇದಕ್ಕೆಲ್ಲ ಕೊಂಬಿವೆ. ಇದೆಲ್ಲ ಗಂಡು ಜಿಂಕೆಗಳು ನೀವು ಇವಾಗ ನೋಡ್ತಾ ಇರೋದು.
ನೋಡಿ, ನೀವು ಇವಾಗ ನೋಡ್ತಾ ಇರೋದು ಹೆಣ್ಣು ಜಿಂಕೆಗಳು. ಇದನ್ನು ಇಂಗ್ಲೀಷಲ್ಲಿ ಡೊಯ್ ಅಂತ ಕೂಡ ಕರೀತಾರೆ. ಇದೇ ಜಾತಿಯ ಗಂಡು ಜಿಂಕೆಗಳನ್ನು ಬಕ್ ಅಂತಲೂ ಕರೀತಾರೆ. ದೂರ ಇವೆ ನೋಡಿ. ಈ ಕರಡಿ ಇದೆಯಲ್ಲ, ಇದು ತುಂಬಾ ಸ್ಟ್ರಾಂಗ್. ಇದು ಹುಲಿ ಜೊತೆ ಜಗಳ ಮಾಡಿದ್ರೆ ಹೆಚ್ಚು ಕಮ್ಮಿ ಇದೇ ಗೆಲ್ಲುತ್ತೆ. ಒಂದು ಸೀನ್ ಇದೆ ನೋಡಿ, ಈ ಸೀನ ನೋಡಿ ನಿಮಗೆ ಗೊತ್ತಾಗುತ್ತೆ. ನೀವು ಯಾರಾದರೂ ಪ್ಲೇಸ್ ವಿಸಿಟ್ ಮಾಡಬೇಕು ಅಂತೇಳಿ ಯಾವುದಾದ್ರೂ ನೇಚರ್ ಇರೋಂಥ ಸ್ಥಳಕ್ಕೆ ಹೋದರೆ ಆ ಚಾಕ್ಲೇಟ್ ಕವರ್ ಆಗಿರ್ಬೋದು, ಲೇಸ್ ಕವರ್ ಆಗಿರ್ಬೋದು, ಕುರ್ಕುರೆ ಕವರ್ ಆಗಿರ್ಬೋದು, ಆ ಥರದ್ದೆಲ್ಲ ನಾವು ನೇಚರ್ಗೆ ಹಾಕಿ ಹಾಳು ಮಾಡೋದು ಬೇಡ. ಆ ಥರದನ್ನೆಲ್ಲ ನಮ್ಮ ಬ್ಯಾಗಲ್ಲಿ ತೊಗೊಂಡೋಗಿ ಯಾವ್ದಾದ್ರು ಡಸ್ಟ್ಬಿನ್ ಸಿಕ್ಕರೆ ಅಲ್ಲಿಗೆ ಹಾಕೋಣ. ನೇಚರ್ನ ನಮ್ಮ ಥರ ಇನ್ನೊಬ್ರು ಯಾರಾದರೂ ನೋಡ್ಲಿಕ್ಕೆ ಬಂದಾಗ ಅವರಿಗೂ ಅದೇ ಥರ ನೇಚರ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ನೋಡಿ, ನಾವೆಲ್ಲ ಸ್ಯಾಂಡಲ್ವುಡ್ ಅಂತೀವಲ್ಲ, ಸ್ಯಾಂಡಲ್ವುಡ್ ಸೋಪ್. ಇಲ್ಲಿದೆ ನೋಡಿ ಈ ಮರ, ಎಷ್ಟು ಸಾಫ್ಟ್ ಇದೆ ಅಂದರೆ ಒಂದು ಸಿಬ್ರು ಕೂಡ ನಮಗೆ ಸಿಗೋದಿಲ್ಲ. ಇದನ್ನು ಮುಟ್ಟಿದ್ರೆ ಎಷ್ಟು ಸ್ಮೂತ್ ಇದೆ. ಸ್ಯಾಂಡಲ್ವುಡ್ ಟ್ರೀ. 1.6 ಕಿಲೋಮೀಟರ್ ಹೋದರೆ ನಮ್ಮ ಮೃಗಾಲಯದ ಟೂರ್ ಕಂಪ್ಲೀಟ್ ಆಗುತ್ತೆ. ಇದ್ದಾರೆ ಕಾಟಿ. ಇದನ್ನು ಇಂಡಿಯನ್ ಬಿಸನ್ ಅಂತ ಕೂಡ ಕರೀತಾರೆ. ಗಂಡು ಕಾಟಿ ಬಂದ್ಬಿಟ್ಟು 850 kg ತನಕನೂ ತೂಕ ಇರ್ತವೆ. ಇವು ತುಂಬಾ ಸ್ಟ್ರಾಂಗ್ ಅನಿಮಲ್ ಕೂಡ. ಏಷ್ಯನ್ ಎಲಿಫೆಂಟ್, ಏಷ್ಯಾದ ಆನೆಗಳು. ಏಷ್ಯಾದ ಆನೆಗಳ ವಿಶೇಷತೆ ಏನು ಗೊತ್ತಾ? 200ರಿಂದ 210 ಲೀಟ್ರ್ ನೀರು ಕುಡಿತವೆ ಬರೀ ಒಂದು ದಿನಕ್ಕೆ. ಮತ್ತು ಇದರ ಜೀವಿತಾವಧಿ ಬಂದ್ಬಿಟ್ಟು 65ರಿಂದ 70 ವರ್ಷ ಬದುಕ್ತವೆ. ದೂರ ಇವೆ, ಹತ್ರ ಇದ್ದಿದ್ರೆ ಚೆನ್ನಾಗಿ ಕಾಣೋದು. ಫುಲ್ ತಿಂತಾ ಇವೆ. ರಾಜರ ಕಾಲದ ಸ್ಕ್ವೀಸ್ ಪಂಜರ, ರಾಯಲ್ ಹೆರಿಟೇಜ್ ಸ್ಕ್ವೀಸ್ ಕೇಜ್. ಇಲ್ಲಿ ನೋಡಿ, ಇದರಲ್ಲೇ ಪ್ರಾಣಿಗಳನ್ನು ತಗೊಂಡು ಬರ್ತಾ ಇದ್ದಿದ್ದು. ಸಿಂಹ, ಚಿರತೆ, ಹುಲಿ ಥರ. ಓ, ಅಲ್ಟಿ ಇದೆ, ನೋಡೋಣ ತಿರುಗ್ತದ ಅಂತ. ಎಸ್, ವರ್ಕಿಂಗ್. ವಿರಾಟ್. ರೈನೋಸರಸ್ ಇರಬೇಕು, ರೈನೋಸರಸ್. ಇಂಡಿಯನ್ ರೈನೋ. ಇದನ್ನು ರಾಹುಲ್ ಲಾಲ್ ರಾಘವನ್ ಅನ್ನೋರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಇಂಥ ಪ್ರಾಣಿನ ನೀವು ತುಂಬ ನೋಡ್ಬೋದು. ಆದರೆ ಇಲ್ಲಿ ನೋಡ್ಲಿಕ್ಕೆ ಸಿಗೋದು 1-2 ಮಾತ್ರ. ವಾವ್, ಅಮೇಝಿಂಗ್ ವ್ಯೂ ಇದು. ಎಂಥ ಅದ್ಭುತವಾದ ವ್ಯೂ ಇದೆ ನೋಡಿ. ಮೇಲ್ಗಡೆ ಗ್ರೀನ್ ಎಲ್ಲ ಕುತ್ಕೊಂಡ್ಬಿಟ್ಟಿದೆ ನೀರ ಮೇಲೆ, ಅದಕ್ಕೆ ಅಮೇಝಿಂಗಾಗಿ ಕಾಣ್ತಾ ಇದೆ. ಲೈವ್ ಫೀಡ್ ಪಾಯಿಂಟ್ ಇಲ್ಲಿಂದನೇ ಅನಿಸುತ್ತೆ ಇಲ್ಲಿರೋ ಪ್ರಾಣಿಗಳಿಗೆಲ್ಲ ಊಟ ಸಪ್ಲೈ ಆಗೋದು. ಇಲ್ಲಿದೆ ನೋಡಿ. ಬನ್ನಿ ಹೋಗೋಣ. ಇನ್ಮೇಲೆ ಮೊಸಳೆಗಳೇ ಅನಿಸುತ್ತೆ ಪೂರ್ತಿ. ಬನ್ನಿ ನೋಡೋಣ.
ಮೊಸಳೆ ಚಿತ್ರನ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ಇಲ್ಲಿ ಗೋಡೆ ಮೇಲೆಲ್ಲ. ಒರಿಜಿನಲ್ ಇಲ್ಲಿದೆ, ಬನ್ನಿ ನೋಡೋಣ. ನೈಲ್ ಕ್ರೊಕೊಡೈಲ್ ವರ್ಲ್ಡ್ ಸ್ಟ್ರಾಂಗೆಸ್ಟ್ ಬೈಟಿಂಗ್ ಅನಿಮಲ್. ಇದು ಕಚ್ಚುವ ರೀತಿ ಯಾವ ಪ್ರಾಣಿನೂ ಕಚ್ಚೋಕ್ಕಾಗಲ್ಲ. ಒಂದ್ಸಲಿ ಕಡ್ದು ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅಂಟಿಲ್ ಅದು ಸತ್ತೋಗೋ ತನಕನೂ. ಹೇಗೆ ಸೈಲೆಂಟಾಗಿ ಮಲಗಿದೆ ನೋಡಿ, ಸೈಲೆಂಟ್ ಕಿಲ್ಲರ್. ಯಾವುದಾದ್ರೂ ಪ್ರಾಣಿ ಅದಕ್ಕೆ ಬಲಿ ಸಿಗುತ್ತೆ ಅಂತ ಗೊತ್ತಾಗೋ ತನಕನೂ ಯಾವುದೇ ಕಾರಣಕ್ಕೂ ಒಂಚೂರು ಶಬ್ದ ಮಾಡೋದಿಲ್ಲ ಅದು. ಅಂಥ ಸೈಲೆಂಟ್ ಕಿಲ್ಲರ್ ಇದು ನೀವು ನೋಡ್ತಾ ಇರೋದು. ಎಲ್ಲ ಮೊಸಳೆ ಜಾತಿನೂ ಅಷ್ಟೇ, ಯಾವುದೇ ಕಾರಣಕ್ಕೂ ಶಬ್ದ ಮಾಡೋದಿಲ್ಲ, ಶೇಕ್ ಮಾಡೋದಿಲ್ಲ. ನೋಡಿ ಒಂಚೂರು ಅಲ್ಲಾಡದೇ ಇರೋ ಥರ ಹೇಗೆ ಮಲ್ಕೊಂಡಿದೆ ಅಂತೇಳಿ. ಇಲ್ಲಿ ಒಂದೇ ಇರೋದು, ಕಲ್ ಮೇಲೆ ಮಲ್ಕೊಂಡ್ಬಿಟ್ಟಿದೆ. ಇನ್ಮೇಲೆ ಬರೀ ನಿಮಗೆ ಹಾವೇ ನೋಡ್ಲಿಕ್ಕೆ ಸಿಗೋದು, ಥರದ ಹಾವುಗಳನ್ನು ತೋರಿಸ್ತೀನಿ, ಬನ್ನಿ ನೋಡೋಣ. ನೀವಿವಾಗ ನೋಡ್ತಾ ಇರೋದು ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪ. ಇದನ್ನು ಅಡಾಪ್ಟ್ ಮಾಡ್ಕೊಂಡಿರೋದು ನಮ್ಮ ಕರ್ನಾಟಕದ ಪೊಲಿಟಿಷಿಯನ್ ಡಿ ಕೆ ಶಿವಕುಮಾರ್ ಅವರು. ಈ ಹಾವನ್ನ ಕಿಂಗ್ ಕೋಬ್ರಾ ಅಂತ ಯಾಕೆ ಕರೀತಾರೆ ಗೊತ್ತಾ? ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟು, ನಿಮಗೆ ಹೇಳಲೇಬೇಕು. ಎಲ್ಲ ಜಾತಿಯ ಹಾವುಗಳನ್ನು ಇದು ತಿನ್ನುವಂಥ ಕ್ರೂರಿ ಪ್ರಾಣಿ. ಇದು ಕೆರೆ ಹಾವು, ನಾಗರಾವು, ಹೆಬ್ಬಾವು ಇನ್ನಿತರ ಹಾವುಗಳನ್ನು ತಿನ್ನುವಂತಹ ಪ್ರಾಣಿ ಇದು. ತನ್ನ ಸಂಗಾತಿ ಹೆಣ್ಣು ಹಾವುಗಳನ್ನು ತನ್ನ ಮೇಟ್ ಮಾಡಾದ್ಮೇಲೆ ಅದನ್ನು ಕೂಡ ತಿಂದು ಬಿಸಾಕುತ್ತೆ ಅಂಥ ಕ್ರೂರ ಪ್ರಾಣಿ ಇದು. ಅದಕ್ಕೆ ಇದು ಕಿಂಗ್ ಕೋಬ್ರಾ ಅಂತ ಕರೀತಾರೆ. ಹೇಗೆ ಸೈಲೆಂಟಾಗಿ ಮಲಗಿದೆ ನೋಡಿ ಅಲ್ಲಿ. ನೀವಿವಾಗ ನೋಡ್ತಾ ಇರೋದು ಮೋಸ್ಟ್ ಡೆಡ್ಲಿಯೆಸ್ಟ್ ಸ್ನೇಕ್. ಇದು ಕ್ಷಣ ಮಾತ್ರದಲ್ಲೇ ಒಬ್ಬ ಮನುಷ್ಯನ ಕೊಂದು ಹಾಕುವಂಥ ಶಕ್ತಿ ಹೊಂದಿದೆ. ಇದು ಸಾಸ್ಕೇಲ್ಡ್ ವಿಪ್ಪರ್ ಅಂತೇಳಿ ಇದಕ್ಕಿಂತ ಡೇಂಜರಸ್ ಒಂದು ಹಾವಿದೆ, ಅದು ಇಲ್ಲಿಲ್ಲ ಬಿಡಿ. ಇದು ಹೇಗೆ ಮಲಗಿದೆ ನೋಡಿ ಸೈಡಿಗೆ. ಕುಕ್ರಿ ಹಾವು ಇಲ್ಲಿದೆ ನೋಡಿ. ಕೆರೆ ಹಾವು ಇದು ನೋಡಿ, ತೋಳ ಹಾವಂತೆ ಇದು. ಮಲಬಾರ್ ಪಿಟ್ ವಿಪ್ಪರ್ ಅಲ್ಲಿ ಮೇಲಿದೆ ನೋಡಿ, ರಂಬೆ ಮೇಲೆ. ಚಕ್ರೆಟ್ ಕೀಲ್ ಬ್ಯಾಕ್ ಸ್ನೇಕ್ ಅಂತ ಇದು ಇಲ್ಲಿದೆ ನೋಡಿ, ಬಾಕ್ಸ್ ಒಳಗೆ ಹಾಕ್ಬಿಟ್ಟಿದ್ದಾರೆ. ಮೇಲೊಂದಿದೆ, ಝೂಮ್ ಹಾಕೋಣ. ಹೆಬ್ಬಾವು ರಾಕ್ ಪೈಥಾನ್, ಒಬ್ಬ ಮನುಷ್ಯನನ್ನೇ ತಿಂದಾಕುವಂತಹ ಕೆಪಾಸಿಟಿ ಯಾವಿಗಿದೆ. ಇದರ ಉದ್ದ ಬಂದ್ಬಿಟ್ಟು 20 ರಿಂದ 25 ಅಡಿ ಉದ್ದ ಸಿಗ್ಬೋದು ನಿಮಗೆ. ಇದರ ಜೀವಿತಾವಧಿ ಬಂದ್ಬಿಟ್ಟು 25 ರಿಂದ 30 ವರ್ಷ ಬದುಕುವಂಥ ಕೆಪಾಸಿಟಿ ಇದು ಹೊಂದಿದೆ. ಸಣ್ಣ ಸಣ್ಣ ಪ್ರಾಣಿಗಳು, ಜಿಂಕೆ, ನರಿ, ತೋಳ ಅಂಥದನ್ನಂತೂ ತಿಂದು ಬಿಸಾಕ್ಬಿಡುತ್ತೆ. ಇಲ್ಲಿದೆ ನೋಡಿ ಕ್ರೂರ ಪ್ರಾಣಿ. ಗ್ರೀನ್ ಇಗ್ಯಾನ ಇಲ್ಲಿದೆ ನೋಡಿ, ಗ್ರೀನ್ ಇಗ್ಯಾನ ಮೇಲಿದೆ. ಅಲ್ಲಿದೆ ನೋಡಿ. ರಸಲ್ ವಿಪ್ಪರ್ ಕೊಳಕು ಮಂಡಲ. ನಾನು ಇದ್ರ ಬಗ್ಗೆ ನಿಮಗೆ ಹೇಳಲೇಬೇಕು. ಈ ಹಾವೇನಾದರೂ ಒಬ್ಬ ಮನುಷ್ಯನಿಗೆ ಕಡಿತು ಅಂತಂದರೆ ಆ ಕಡದ ಜಾಗ ಮಾತ್ರ ಫುಲ್ ಕೊಳ್ತೋಗುತ್ತೆ. ಕಾಲಿಗೆ ಏನಾದರೂ ಕಡಿತು ಅಂದರೆ ಕಾಲನ್ನ ಕಟ್ ಮಾಡಬೇಕು ಅಂಥ ಪರಿಸ್ಥಿತಿ ಕೂಡ ಬರುತ್ತೆ. ಇದರಲ್ಲಿ ಇಮೋಟಾಕ್ಸಿಕ್ ಅಂತೇಳಿ ಒಂದು ವಿಷ ಬರುತ್ತೆ. ಆ ವಿಷಾನ ಇದು ಸ್ಪ್ರೆಡ್ ಮಾಡುತ್ತೆ ಕಾಲಿಗೆ. ಆ ಕ್ಷಣದಿಂದನೇ ಕಾಲು ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಳಗಡೆನೇ ಬರ್ತಾ ಇಲ್ಲ, ಆವಾಗಲಿಂದನೇ ಮೇಲೇ ಇದೆ ಅದು. ಕಾದು ಸಾಕಾಗೋಯ್ತು.
ಹಾಂ ಇದೆ ನೋಡಿ ಇಲ್ಲಿ ಕೆಳಗಡೆ ಹೇಗಿದೆ ನೋಡಿ, ಕೆಳಗಡೆ ಬಾಡಿ ಎಲ್ಲ ವೈಟ್ ಸ್ಕಿನ್ ಇದೆ. ಏಯ್ ಇಲ್ಲಿದೆ ಬಾ, ಕ್ಯಾಮ್ರಾ ಇಲ್ಲಿದೆ ಬಾ. ಕೊನೆಗೂ ರೆಕ್ಕೆ ಓಪನ್ ಮಾಡಿರೋ ನವಿಲು ಸಿಕ್ಕೇ ಬಿಡ್ತು. ಅಲ್ಲಿದೆ ನೋಡಿ. ಎಸ್, ವಾವ್, ವಂಡರ್ಫುಲ್. ರೆಕ್ಕೆ ಬಿಚ್ಚಿರೋ ನವಿಲನ್ನ ನೋಡೋಕ್ಕೆ ಚಂದ. ಎಸ್, ಈ ಕಡೆ ತಿರುಗ್ತು ನೋಡಿ ಇವಾಗ. ಬೆಸ್ಟ್ ಸಖತ್ತಾಗಿ ಕಾಣ್ತಾ ಇದೆ. ಐ ಥಿಂಕ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಏನಾದರೂ ಸ್ಪೆಷಲ್ ಕಂಟೆಂಟ್ ತೊಗೊಂಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.